ನಮಸ್ತೆ, ನಾವು ಸೆರಾಕೇರ್ ಸುರತ್ಕಲ್ ಸಂಸ್ಥೆಯಿಂದ ಸೆರಾಕೇರ್ನಲ್ಲಿ ಬಳಸುವ ಆಲ್ಕಲೈನ್ ನೀರಿನ ಮಹತ್ವವನ್ನು ತಿಳಿಯೋಣ. ಸೆರಾಕೇರ್ ಆಲ್ಕಲೈನ್ ನೀರು ಎಂದರೆ ಏನು? ಸೆರಾಕೇರ್ನಲ್ಲಿ ಬಳಸುವ ಆಲ್ಕಲೈನ್ ನೀರು ಎಂದರೆ ಸಾಮಾನ್ಯ ನೀರನ್ನು ವಿಶೇಷ ವಿಧಾನಗಳಿಂದ ಶುದ್ಧಗೊಳಿಸಿ ಅದರ pH ಮಟ್ಟವನ್ನು ಹೆಚ್ಚಿಸುತ್ತದೆ ಮತ್ತು ಖನಿಜಗಳು ಎಂದರೆ ಮಿನರಲ್ಸ್ ಸೇರಿಸಿ ತಯಾರಿಸಿದ ನೀರು. ಸೆರಾಕೇರ್ನ ಆಲ್ಕಲೈನ್ ನೀರನ್ನು ಸಾಮಾನ್ಯವಾಗಿ ಈ ರೀತಿಯಾಗಿ ತಯಾರಿಸಲಾಗುತ್ತದೆ. 1. ಫಿಲ್ಟ್ರೇಷನ್. ನೀರಿನಿಂದ ಕಸದ ಅಂಶಗಳು, ಕ್ಲೋರಿನ್, ರಾಸಾಯನಿಕಗಳನ್ನು ತೆಗೆದುಹಾಕಲಾಗುತ್ತದೆ. 2. ಅಯೋನೈಸೇಷನ್. ನೀರಿನ pH ಮಟ್ಟವನ್ನು ಹೆಚ್ಚಿಸಲಾಗುತ್ತದೆ. 3. ಖನಿಜ ಸೇರ್ಪಡೆ. ಕ್ಯಾಲ್ಸಿಯಂ, ಮ್ಯಾಗ್ನೀಷಿಯಂ, ಪೊಟ್ಯಾಸಿಯಂ ಇತ್ಯಾದಿ ಅಂಶಗಳನ್ನು ಸೇರಿಸಲಾಗುತ್ತದೆ. 4. ಆಂಟಿ ಆಕ್ಸಿಡೆಂಟ್ ಗುಣ. ಕೆಲ ವ್ಯವಸ್ಥೆಗಳು ನೀರಿಗೆ ಆಂಟಿ ಆಕ್ಸಿಡೆಂಟ್ ಗುಣಗಳನ್ನು ನೀಡುತ್ತವೆ. ಸೆರಾಕೇರ್ ಆಲ್ಕಲೈನ್ ನೀರು ಕುಡಿಯುವಾಗ ನಮ್ಮ ದೇಹದಲ್ಲಿ ಆಗುವ ಬದಲಾವಣೆಗಳು. 1. ದೇಹದ ಆಮ್ಲೀಯತೆ ಎಂದರೆ ಅಸಿಡಿಟಿ ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ. 2. ಜೀರ್ಣಕ್ರಿಯೆ ಸುಧಾರಣೆಗೆ ಸಹಾಯ ಮಾಡುತ್ತದೆ. 3. ದೇಹಕ್ಕೆ ಉತ್ತಮ ಹೈಡ್ರೇಷನ್ ನೀಡುತ್ತದೆ. 4. ವಿಷ ಪದಾರ್ಥಗಳನ್ನು ದೇಹದಿಂದ ಹೊರಹಾಕಲು ಸಹಾಯ ಮಾಡುತ್ತದೆ. ಮುಂದಿನ ವಿಡಿಯೋದಲ್ಲಿ ನಾವು ಕುಡಿಯುವಂತಹ ಕಲುಷಿತ ನೀರನ್ನು ಜೇಡ್ ಅಯೋನೈಸ್ಡ್ ನೀರಾಗಿ ಹೇಗೆ ಪರಿವರ್ತಿಸಬಹುದು ಎಂಬುದನ್ನು ಸಣ್ಣ ಡೆಮೋ ಮೂಲಕ ತೋರಿಸುತ್ತೇವೆ. ನೋಡಿದ್ರಲ್ಲ, ಒಂದು ಇಂಡಸ್ಟ್ರಿಯ ಬದಿಯಲ್ಲಿ ಇವತ್ತಿನ ದಿವಸ ನೀರನ್ನ ಬಂದ್ಬಿಟ್ಟು ಯಾವ ರೀತಿಯಾಗಿ ಯೂಸ್ ಮಾಡ್ತಾ ಇದ್ದಾರೆ. ದೇಹ ಅಂತ ಹೇಳುವಾಗ ನೀರು ಎಷ್ಟು ಇಂಪಾರ್ಟೆಂಟ್, ಮನುಷ್ಯನ ದೇಹಕ್ಕೆ 75% ಅಷ್ಟು ನೀರಿನ ಅವಶ್ಯಕತೆ ಇರುತ್ತೆ. ಬಟ್ ನಮ್ಮ ದಿನನಿತ್ಯದ ಜೀವನದಲ್ಲಿ ನೀರನ್ನ ಪ್ರತಿಯೊಂದಕ್ಕೂ ಯೂಸ್ ಮಾಡ್ತಾ ಇದೆ. ಬಟ್ ಆ ನೀರು ಎಷ್ಟು ಅಸಿಡಿಕ್ ಆಗಿದೆ, ನಮ್ಗೆ ಬಂದ್ಬಿಟ್ಟು ಏನೆಲ್ಲ ಪ್ರಾಬ್ಲಮ್ಸ್ ತರುತ್ತೆ ಅಂತ ಇವತ್ತಿನ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ಹೇಳಿಕೊಡ್ತಾ ಇದ್ದೆ. ನಾವಿವತ್ತು ಬಂದ್ಬಿಟ್ಟು ಒಂದು ಇಂಡಸ್ಟ್ರಿಯ ಬದಿಯಲ್ಲಿರುವಂತಹ ಒಂದು ಮನೆಗೆ ಬಂದ್ಬಿಟ್ಟು ವಿಸಿಟ್ ಆಗ್ತಿದ್ದಾರೆ. ಅವ್ರು ಕುಡಿಯುವಂತ ನೀರಾಗಿರ್ಬೋದು, ಯಾವ ರೀತಿ ಇದೆ, ಅದರಿಂದ ಏನೆಲ್ಲ ಕಾಯಿಲೆಗಳು ಬರುತ್ತೆ, ಅದ್ರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನ ತಿಳಿಯೋಣ. ಹೋಗೋಣ ಬನ್ನಿ. ಈಗ ತಾನೇ ನೋಡಿದ್ರಲ್ಲ, ಇಂಡಸ್ಟ್ರಿಯ ಬದಿಯಲ್ಲೇ ಇರುವಂತಹ ಮನೆಗೆ ಬಂದ್ಬಿಟ್ಟು ವಿಸಿಟ್ ಆಗಿದ್ದೇವೆ. ಅವರ ಮನೆಯ ನೀರು ಹಾಗೂ ಅವರ ಲೈಫ್ ಸ್ಟೈಲ್ಗೆ ಅವರ ಕುಡಿಯುವಂತ ನೀರಲ್ಲಿ ಏನೆಲ್ಲ ಪ್ರಾಬ್ಲಮ್ಸ್ಗಳು ಬರುತ್ತೆ ಅಂತ ಹೇಳಿ ಒಂದು ಸಣ್ಣದಾಗಿ ಅವರ ಮನೆಯ ನೀರನ್ನ ಟೆಸ್ಟಿಂಗ್ ಅನ್ನ ಮಾಡ್ತಾ ಬರುವ. ಇಲ್ಲಿ ನೋಡ್ತಾ ಇದ್ದೀರಾ pH ಚಾರ್ಟ್. ಇಲ್ಲಿ ಬಂದ್ಬಿಟ್ಟು ಯಾವ ರೀತಿಯಾಗಿ ಇದ್ರೆ ಒಳ್ಳೆಯ ನೀರು ಅಂತ ಹೇಳುವಾಗ 8, 9, 10 ಈ ರೀತಿಯಾಗಿರುವಾಗ ಆಲ್ಕಲೈನ್ ವಾಟರ್ ಅಂತ ಹೇಳ್ಬೋದು. ಅವ್ರು ಕುಡಿಯುವಂತ ನೀರು ಈ ರೀತಿಯಾಗಿ ಇದೆ ಅಂತ ಹೇಳುವಾಗ ಅಸಿಡಿಕ್ ಆಗಿದೆ ಅಂತ ಹೇಳಿ ಅರ್ಥ. ಬನ್ನಿ ಅವರ ನೀರನ್ನು ಒಮ್ಮೆ ಯಾವ ರೀತಿಯಾಗಿ ಯೂಸ್ ಮಾಡ್ತಾ ಇದ್ದಾರೆ, ಏನೆಲ್ಲ ಪ್ರಾಬ್ಲಮ್ಸ್ಗಳು ಬರುತ್ತೆ ಅಂತ ಒಂದು ಸಣ್ಣದಾದ ಟೆಸ್ಟ್. ನಾವು pH ಮತ್ತೆ ORP ಟೆಸ್ಟಿಂಗ್ ಅನ್ನ ಇಟ್ಕೊಂಡಿದ್ದೇವೆ. pH ಟೆಸ್ಟಿಂಗ್ ಅಂತ ಹೇಳುವಾಗ ಪೊಟೆನ್ಶಿಯಲ್ ಆಫ್ ಹೈಡ್ರೋಜನ್, ನೀವು ಕುಡಿಯುವಂತ ನೀರಲ್ಲಿ ಮಿನರಲ್ಸ್ ಇದೆಯಾ ಅಂತ ಹೇಳಿ ಟೆಸ್ಟ್ ಮಾಡುವಂಥದ್ದು. ಇದನ್ನ ಬಂದ್ಬಿಟ್ಟು ಅವರ ಮನೆಯ ನೀರಿಗೆ ಈಗ ಹಾಕಿ ತೋರಿಸಿ ಯಾವ ರೀತಿಯಾಗಿ ಬರುತ್ತೆ ಅಂತ ಹೇಳಿ ನೋಡ್ಬೋದು. ಬಂದ್ಬಿಟ್ಟು ನ್ಯೂಟ್ರಲ್ ಅಲ್ಲಿ ತೋರಿಸ್ತಾ ಇದೆ. ಈ ನೀರು ಬಂದ್ಬಿಟ್ಟು ನ್ಯೂಟ್ರಲ್ ಇದೆ, ಬಟ್ ಯಾವ ಸಮಯಕ್ಕೆ ಬಂದ್ಬಿಟ್ಟು ಅಸಿಡಿಕ್ ಆಗಿ ಕನ್ವರ್ಟ್ ಆಗ್ತದೆ ಅಂತ ಹೇಳಲಿಕ್ಕಾಗಲ್ಲ. ಹೀಗೆ ಇದು ಬಂದ್ಬಿಟ್ಟು ಅವರ ಮನೆಯ ಪಂಚಾಯಿತಿ ವಾಟರ್. ಅದೇ ರೀತಿ ಈ ಡಿವೈಸ್ ನ ಒಳಗಡೆ ಬಂದ್ಬಿಟ್ಟು ಅವರ ನೀರು ಹೋದ್ಮೇಲೆ ಇದು ಬಂದ್ಬಿಟ್ಟು ಅದು ಡಿವೈಸ್ ಗೆ ಹೋಗುವ ಮುಂಚೆ, ಬಟ್ ಡಿವೈಸ್ ನ ಒಳಗಡೆ ಹೋದ್ಮೇಲೆ ಯಾವ ರೀತಿಯಾಗಿ ಚೇಂಜಸ್ ಬರುತ್ತೆ ಅಂತ ಹೇಳಿ ನೋಡಿ. ನೋಡಿದ್ರಲ್ಲ, ಅವರದೇ ನೀರು, ಬಟ್ ಅವರ ಮನೆಯ ನೀರನ್ನ ಬಂದ್ಬಿಟ್ಟು ಡಿವೈಸ್ಗೆ ಹಾಕುವ ಮುಂಚೆ ಈ ರೀತಿಯಾಗಿತ್ತು. ಡಿವೈಸ್ ನ ಒಳಗಡೆ ಹೋದ್ಮೇಲೆ ಅವರದೇ ನೀರನ್ನ ಯಾವ ರೀತಿಯಾಗಿ ಆಲ್ಕಲೈನ್ ಆಗ್ತದೆ ಅಂತ ಹೇಳಿ ನೋಡಬಹುದು. pH ಲಿಕ್ವಿಡ್ ಅನ್ನ ಹಾಕ್ತಾ ಇದೆ, ಯಾವ ರೀತಿಯಾಗಿ ಚೇಂಜಸ್ ಆಗ್ತಾ ಬರುತ್ತೆ ಅಂತ ಹೇಳಿ ನೋಡ್ಬೋದು. ಅವರದೇ ಮನೆಯ ನೀರು, ಬಟ್ ಡಿವೈಸ್ ನ ಒಳಗಡೆ ಹೋದಾಗ ಆಲ್ಕಲೈನ್ ಆಗಿ ಕನ್ವರ್ಟ್ ಆಗಿರ್ತದೆ. ಲಿಕ್ವಿಡ್ ಅನ್ನ ಹಾಕ್ತೇವೆ. ನೀರು ಬಂದ್ಬಿಟ್ಟು ಅವರ ನೀರು ಡಿವೈಸ್ ನ ಒಳಗಡೆ ಹೋದ್ಮೇಲೆ ORP ಲಿಕ್ವಿಡ್ ಹಾಕಿದ್ಮೇಲೆ ಯಾವ ರೀತಿಯಾಗಿ ಚೇಂಜಸ್ ಆಗ್ತಾ ಬರುತ್ತೆ ಅಂತ. ಎರಡೂ ಇದೆ, ಮಿನರಲ್ಸ್ ಕೂಡ ಇದೆ, ಹಾಗೆ ಬಂದ್ಬಿಟ್ಟು ದೇಹಕ್ಕೆ ಬರುವಂತ ಕಾಯಿಲೆನ ತಡೆಯುವ ಕೆಪಾಸಿಟಿ ಇದೆ. ಡಿವೈಸ್ ಹೋದ ನಂತರ ಯಾಕೆ ಇಷ್ಟೊಂದು ಚೇಂಜಸ್ ಆಗ್ತಾ ಇದೆ ಅಂತ ಹೇಳುವಾಗ, ಮೈನ್ ಆಗಿ ಬಂದ್ಬಿಟ್ಟು ನಮ್ಮಲ್ಲಿ ಕೊಡುವಂತಹ ಡಿವೈಸ್ ನ ಒಳಗಡೆ ಇರುವಂತಹ ಜೇಡ್ ಫಿಲ್ಟರ್. ಈ ಎರಡು ಜೇಡ್ ಫಿಲ್ಟರ್ ಬಂದ್ಬಿಟ್ಟು ನಮ್ಮ ಡಿವೈಸ್ ನ ಒಳಗಡೆ ಇರುತ್ತೆ. ಇದು ಬಂದ್ಬಿಟ್ಟು ಯಾವುದೇ ಆಕ್ವಾಗಾರ್ಡ್ ಆಗಿರ್ಬೋದು, RO ವಾಟರ್ ಅಲ್ಲಿ ಬಂದ್ಬಿಟ್ಟು ಇಲ್ಲ. ನಮ್ಮ ಜೇಡ್ ಅಯನೈಸರ್ ಆಲ್ಕಲೈನ್ ವಾಟರ್ ಅಲ್ಲಿ ವಿತ್ ಟೈಟಾನಿಯಂ ಪ್ಲಾಟಿನಂ ಪ್ಲೇಟ್ಸ್ ಗಳನ್ನ ಹಾಕಿರ್ತಾರೆ. ಹಾಗೆ ಎರಡು ರೀತಿಯಾದ ಜೇಡ್ ಫಿಲ್ಟರ್ ಅನ್ನ ಕೂಡ ನಮ್ಮ ಡಿವೈಸ್ ನ ಒಳಗಡೆಯಿಂದ ಬಂದ್ಬಿಟ್ಟು ಆಡ್ ಮಾಡಿ ಕೊಡುವಂತದ್ದು.
ಬರುತ್ತೆ. ಈಗ ಬಂದ್ಬಿಟ್ಟು ಅವರು ಊದುವಾಗ ಅವರ ಲಂಗ್ಸ್ ಅಲ್ಲಿ ಇರುವಂತ ಇನ್ಫೆಕ್ಷನ್ಸ್ ಇರೋ ಸಮಸ್ಯೆ ಇರ್ಬೋದು. ಅದೇ ರೀತಿ ಮೋಷನ್ ನ ಗ್ಯಾಸ್ಟ್ರಿಕ್ ನ ಪ್ರಾಬ್ಲಮ್ಸ್ ಇಂದ ಹಿಡಿದು ಪ್ರತಿಯೊಂದು ಕಾಯಿಲೆಗಳು ಏನೆಲ್ಲ ಇದೆ ಅದೆಲ್ಲ ಬಂದ್ಬಿಟ್ಟು ಅದರಲ್ಲಿ ಕಾಣಿಸ್ತಾ ಬರುವಂತದ್ದು ನೋಡಬಹುದು. ಈಗ ಇರುವಂತ ಬಾಡಿ ಈಗ ಬಂದ್ಬಿಟ್ಟು ಪ್ರೆಸೆಂಟ್ಲಿ 765 ಪಾಯಿಂಟ್ ಅಲ್ಲಿ ತೋರಿಸ್ತಾ ಇದೆ. ಯಾಕಂತ ಹೇಳುವಾಗ ಅಸಿಡಿಕ್ ಅಂಶ ಅಷ್ಟು ದೇಹದಲ್ಲಿ ಇದೆ ಅಂತ ಹೇಳುವಾಗ ಅವರ ದೇಹ ಬಂದ್ಬಿಟ್ಟು ಈ ರೀತಿಯಾಗಿ ಇರುತ್ತೆ. ಬಟ್ ಅವರು ಪ್ರತಿನಿತ್ಯ ಆಲ್ಕಲೈನ್ ವಾಟರ್ ನ ಕುಡಿತಾ ಹೋಗುವಾಗ ಅಲ್ಲಿ ಬಂದ್ಬಿಟ್ಟು ಅವರ ದೇಹ ಕೂಡ ಆಲ್ಕಲೈನ್ ಆಗಿ ಕನ್ವರ್ಟ್ ಆಗುತ್ತೆ. ಯಾಕಂತ ಹೇಳುವಾಗ ಮಿನರಲ್ಸ್ ಆಡ್ ಆಗ್ತಾ ಹೋದಾಗೆ ದೇಹದಲ್ಲಿ ಬಂದ್ಬಿಟ್ಟು ಚೇಂಜಸ್ ಆಗ್ತದೆ. ಹೀಗೆ ಇರುವಂತ ದೇಹ ಈ ರೀತಿಯಾಗಿ ಆಗ್ಬೇಕು ಅಂತ ಹೇಳುವಾಗ ಆಲ್ಕಲೈನ್ ವಾಟರ್ ಆಡ್ ಆಗ್ತಾ ಹೋದಾಗೆ ದೇಹದಲ್ಲಿ ಬಂದ್ಬಿಟ್ಟು ಚೇಂಜಸ್ ಆಗ್ತಾ ಬರುತ್ತೆ. ನೋಡಬಹುದು ಯಾವ ರೀತಿಯಾಗಿ ಚೇಂಜಸ್ ಆಗ್ತಾ ಇದೆ ಅಂತ ಹೇಳಿ. ಫಸ್ಟ್ ಗೆ ಬಂದ್ಬಿಟ್ಟು ಯಾವ ರೀತಿಯಾಗಿತ್ತು, ಈಗ ಬಂದ್ಬಿಟ್ಟು ಆಲ್ಕಲೈನ್ ವಾಟರ್ ಆಡ್ ಆದ ನಂತರ ಅವರ ದೇಹದಲ್ಲಿ ಏನೆಲ್ಲ ಮಿನರಲ್ಸ್ ಆಡ್ ಆದ ಮೇಲೆ ಏನೆಲ್ಲ ಚೇಂಜಸ್ ಬರ್ತಾ ಇದೆ ಅಂತ ಹೇಳಿ ನೀವೇ ಒಂದು ಬಾರಿ ನೋಡ್ತಾ ಬರ್ಬೋದು. ಹಾಗೆ ನೀರಿನಲ್ಲಿ ಬಂದ್ಬಿಟ್ಟು TDS ಪ್ರಮಾಣ ಅಂತ ಹೇಳ್ತೇವೆ. TDS ಯಾಕೋಸ್ಕರ ಚೆಕ್ ಮಾಡ್ತೇವೆ ಅಂತ ಹೇಳುವಾಗ ನೀರಲ್ಲಿ ಬಂದ್ಬಿಟ್ಟು ಉಪ್ಪಿನ ಪ್ರಮಾಣ ಎಷ್ಟಾಗಿದೆ, ಉಪ್ಪು ಜಾಸ್ತಿ ಆಗ್ತಾ ಹೋದಾಗೆ, ಉಪ್ಪಿನ ಪ್ರಮಾಣ ಜಾಸ್ತಿ ಆಗ್ತಾ ಇದ್ದಾಗೆ ನೀರಿನಲ್ಲಿ ಬಂದ್ಬಿಟ್ಟು ನಾವು ಕುಡಿಯುವಾಗ ನಮ್ಮಲ್ಲಿ ಬಂದ್ಬಿಟ್ಟು BP, ಥೈರಾಯ್ಡ್ ನಂತಹ ಪ್ರಾಬ್ಲಮ್ಸ್ ಗಳು ಜಾಸ್ತಿ ಆಗುತ್ತೆ. ಇವತ್ತು ನಾವು ಒಂದು ಮನೆಗೆ ಬಂದಿದ್ದೇವೆ, ಬೀಚ್ ಸೈಡ್ ಅಲ್ಲಿ ಇರುವಂತಹ ಮನೆ. ಈ ಮನೆಯಲ್ಲಿ ಬಂದ್ಬಿಟ್ಟು ಬಾವಿಯ ನೀರನ್ನ ಬಂದ್ಬಿಟ್ಟು ಟೆಸ್ಟ್ ಮಾಡ್ತಾ ಇದೆ. ಇಲ್ಲಿ ನೋಡ್ಬೋದು ನಾವು pH ಲಿಕ್ವಿಡ್ ಅನ್ನು ಹಾಕಿ ತೋರಿಸ್ತೇವೆ. ಈ pH ಲಿಕ್ವಿಡ್ ಹಾಕುವಾಗ ನೀರು ಒಂದು ವೇಳೆ ಈ ಕಲರ್ ಬಂತು ಅಂತ 9, 8, 10 ಈ ಪಾಯಿಂಟ್ ಅಲ್ಲಿ ಬಂತು ಅಂತ ಹೇಳುವಾಗ ಚೆನ್ನಾಗಿದೆ ಅಂತ ಹೇಳಿ ಅರ್ಥ. ಬಾವಿಯ ನೀರು ಡೈರೆಕ್ಟ್ ಆಗಿ ತೆಗ್ದಿರುವಂತದ್ದು 7 ಪಾಯಿಂಟ್ ಅಲ್ಲಿ ತೋರಿಸ್ತಾ ಉಂಟು. ಅಸಿಡಿಕ್ ಆಗಿದೆ, ಚೆನ್ನಾಗಿಲ್ಲ, ಮಿನರಲ್ಸ್ ಕೂಡ ಇಲ್ಲ ಅಂತ ಹೇಳಿ ಅರ್ಥ. ಅದೇ ರೀತಿಯಾಗಿ ಬಂದ್ಬಿಟ್ಟು ನಾವು ORP ಲಿಕ್ವಿಡ್ ಅಂತ ಹೇಳ್ತೇವೆ. ಈ ORP ಲಿಕ್ವಿಡ್ ಅನ್ನ ಹಾಕುವಾಗ ನೀರು ಬಂದ್ಬಿಟ್ಟು ಪಿಂಕ್ ಕಲರ್ ಬರಬೇಕು. ಪಿಂಕ್ ಕಲರ್ ಬಂದ್ರೆ ಬೆಸ್ಟ್ ಆಗಿದೆ ಅಂತ ಹೇಳಿ ಅರ್ಥ. ಬಾವಿಯ ನೀರು ಶುದ್ಧವಾಗಿರುತ್ತೆ ಅನ್ನೋದು ಎಲ್ಲರ ಒಪಿನಿಯನ್. 2 ಡ್ರಾಪ್ಸ್ ಹಾಕಿದೆ, ಯಾವುದೇ ರೀತಿಯಾಗಿ ಕಲರ್ ಚೇಂಜಸ್ ಆಗಲಿಲ್ಲ. ಯಾಕಂತ ಹೇಳುವಾಗ ಇದರಲ್ಲಿ ಮಿನರಲ್ಸ್ ಕೂಡ ಇಲ್ಲ, ಹಾಗೆ ದೇಹಕ್ಕೆ ಬರುವಂತ ಕಾಯಿಲೆಯನ್ನು ತಡೆಯುವ ಕೆಪಾಸಿಟಿ ಕೂಡ ಇದೆ. ಅದೇ ರೀತಿಯಾಗಿ ಇದು ನಮ್ಮ ಜೇಡ್ ಅಯನೈಸರ್ ಆಲ್ಕಲೈನ್ ವಾಟರ್. ಇದನ್ನ ಬಂದ್ಬಿಟ್ಟು ಟೆಸ್ಟ್ ಮಾಡಿ ತೋರಿಸ್ತೇನೆ. ನೋಡ್ಬೋದು ಯಾವ ರೀತಿಯಾಗಿ pH ಮತ್ತೆ ORP ಲಿಕ್ವಿಡ್ ಬರುತ್ತೆ ಅಂತ ಹೇಳಿ. ನೋಡಬಹುದು 10 ಪಾಯಿಂಟ್ ಅಲ್ಲಿ ಬಂದಿದೆ pH ಲಿಕ್ವಿಡ್ ಹಾಕುವಾಗ. ಯಾಕಂತ ಹೇಳುವಾಗ ಮಿನರಲ್ಸ್ ಇರುವಂತ ವಾಟರ್ ಅಂತ ಹೇಳುವಾಗ ಈ ರೀತಿಯಾಗಿರುತ್ತೆ. ಹಾಗೆ ಬಂದ್ಬಿಟ್ಟು ORP ದೇಹಕ್ಕೆ ಬರುವಂತ ಕಾಯಿಲೆನ ತಡೆಯುವ ಕೆಪಾಸಿಟಿ ಇದೆ ಅಂತ. ಇದು ಬಂದ್ಬಿಟ್ಟು ಹಾಕುವಾಗ ನೋಡಬಹುದು ಒಂದೇ ಡ್ರಾಪ್ಸ್ ಹಾಕಿದಷ್ಟೇ, ಬಟ್ ಒಂದೇ ಡ್ರಾಪ್ಸ್ ಗೆ ಬಂದ್ಬಿಟ್ಟು ಪಿಂಕ್ ಕಲರ್ ಕನ್ವರ್ಟ್ ಆಗುತ್ತೆ. ಯಾವುದೇ ನೀರಾಗಿರ್ಬೋದು ಈ ರೀತಿಯಾಗಿರ್ಬೇಕಂತ ಹೇಳುವಾಗ ಮಿನರಲ್ಸ್ ಇಂಪಾರ್ಟೆಂಟ್ ಆಗಿರುತ್ತೆ. ಬಟ್ ಬಾವಿಯ ವಾಟರ್ ನಾವು ಈಗ ತಾನೇ ಟೆಸ್ಟ್ ಮಾಡಿದ್ವಿ, ಬಟ್ ಯಾವುದೇ ರೀತಿಯಾಗಿ ಮಿನರಲ್ಸ್ ಕೂಡ ಇಲ್ಲ, ದೇಹಕ್ಕೆ ಬರುವಂತ ಕಾಯಿಲೆನ ತಡೆಯುವ ಕೆಪಾಸಿಟಿ ಇಲ್ಲ. ಬಾವಿ ವಾಟರ್ ಹಾಳಾಗ್ಲಿಕ್ಕೆ ಮೇನ್ ರೀಸನ್ ನಾವು ಮನೆಯಲ್ಲಿ ಯೂಸ್ ಮಾಡುವಂತ ಪ್ರತಿನಿತ್ಯದ ವಸ್ತುಗಳು, ಸರ್ಪ್, ಫಿನೈಲ್, ಹಾರ್ಪಿಕ್ ಈ ತರದ ಕೆಮಿಕಲ್ ವಸ್ತುಗಳು ಭೂಮಿಗೆ ಹೋಗಿ ಅದ್ರಿಂದ ಈ ಬಾವಿ ಒಳಗೆ ಸಿಂಕ್ ಆಗಿ ಈ ಬಾವಿಯ ನೀರು ಕೂಡ ಕಲುಷಿತವಾಗ್ತಾ ಇದೆ. ಈಗಿನ ಜನರೇಷನ್ ಯಾವ ನೀರು ಕೂಡ ಶುದ್ಧವಾಗಿಲ್ಲ. ಆದರೆ ನಮ್ಮ ಸೆಂಟರ್ ಅಲ್ಲಿ ಕೊಡುವಂತ ಜೇಡ್ ಅಯನೈಸರ್ ಆಲ್ಕಲೈನ್ ವಾಟರ್ ಬಂದ್ಬಿಟ್ಟು ಬೆಸ್ಟ್ ಆಗಿರುವಂತ ವಾಟರ್, ಕುಡಿಯುವಂತ ವಾಟರ್, ಮಿನರಲ್ಸ್ ಗಳು ಕೂಡ ಆಡ್ ಆಗಿರುತ್ತೆ. ಅದೇ ರೀತಿಯಾಗಿ ದೇಹಕ್ಕೆ ಬರುವಂತ ಕಾಯಿಲೆಗಳನ್ನ ಕೂಡ ತಡೆಯುವಂತ ಕೆಪಾಸಿಟಿ ಇರುತ್ತೆ. ಇಲ್ಲಿ ಬಂದ್ಬಿಟ್ಟು ಯಾವ ರೀತಿಯಾಗಿದೆ ಅಂತ ಹೇಳಿ, ವಾತಾವರಣ ಬಂದ್ಬಿಟ್ಟು ಎಷ್ಟು ಕೊಳಕಾಗಿದೆ. ನೀರು ಬಂದ್ಬಿಟ್ಟು ನಿಂತಲ್ಲೇ ನೀರು ಇರುವಂತದ್ದಲ್ಲ, ಹರಿದು ಹೋಗುವಂತ ನೀರು. ಆ ಹರಿದು ಹೋಗುವಂತ ನೀರಲ್ಲಿ ಬಂದ್ಬಿಟ್ಟು ಕಾಯಿಲೆಗಳು ಜಾಸ್ತಿ ಆಗ್ತದೆ. ಆಗ ತಾನೇ ನಾವು ಟೆಸ್ಟಿಂಗ್ ಮಾಡಿ ತೋರಿಸಿದ್ವಿ ಬಾವಿಯ ನೀರು ಯಾವ ರೀತಿಯಾಗಿ ಅಸಿಡಿಕ್ ಆಗಿದೆ. ಆ ಅಸಿಡಿಕ್ ಆಗಿರುವಂತ ನೀರು ಹಾಳಾಗ್ಲಿಕ್ಕೆ ಕಾರಣ ಈ ರೀತಿಯಾದ ವಾತಾವರಣ. ಇಲ್ಲಿ ಎಲ್ಲರ ಮನೆಯ ನೀರು ಇದೇ ರೀತಿಯಾಗಿ ಅಸಿಡಿಕ್ ಆಗ್ಲಿಕ್ಕೆ ರೀಸನ್ ಈ ರೀತಿಯಾಗಿ ಕೊಳಚೆ ನೀರುಗಳು ಎಲ್ಲೆಲ್ಲಿಂದಲೂ ಬಿಡುವಂತ ನೀರು ಬಂದ್ಬಿಟ್ಟು ಈ ಬೀಚ್ ಸೈಡ್ ಅಲ್ಲಿ ಬಂದ್ಬಿಟ್ಟು ನಿಲ್ಲುತ್ತೆ. ಅಲ್ಲಿ ಸುತ್ತಮುತ್ತಲಿನ ಜನರು ಕುಡಿಯುವಂತ ನೀರು ಕೂಡ ಹಾಳಾಗ್ತಾ ಹೋಗುತ್ತೆ. ಅದ್ರಲ್ಲಿ ಬಂದ್ಬಿಟ್ಟು ಮನುಷ್ಯನಿಗೆ ಕಾಯಿಲೆಗಳು ಕೂಡ ಜಾಸ್ತಿಯಾಗಿರ್ತದೆ ಅಂತಾನೆ ಹೇಳ್ಬೋದು. ಮಾಹಿತಿಗಾಗಿ ಭೇಟಿ ನೀಡಿ ಸೇರಾ ಕೇರ್ ಸುರತ್ಕಲ್ S-ಕ್ಯೂಬ್ ಬಿಲ್ಡಿಂಗ್ನ 5ನೇ ಮಹಡಿ, ನೀಲಗಿರೀಸ್ನ ಎದುರು, ರಾಘವೇಂದ್ರ ಮಠದ ಹತ್ತಿರ, ಹೊಸಬೆಟ್ಟು, ಸುರತ್ಕಲ್.
ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 7411877961.